ಯಾವ ಹೂವು ಯಾರ ಮುಡಿಗೋ ಭಾಗ 214. ಸಾನ್ವಿ ವಿಕ್ರಮ್ನನ್ನು ರೂಮ್ನಿಂದ ಹೊರಗೆ ಹೋಗಿ ಎಂದಾಗ ಕೋಪದಿಂದ ಸರಿ ಹೋಗ್ತೀನಿ, ಆದ್ರೆ ನೆನ್ಪಿರ್ಲಿ ನಿನ್ನ ಬಟ್ಟೆಯಿಂದ ಆ ಮಳೆ ನೀರು ರೂಮಿನಲ್ಲೆಲ್ಲ ಚೆಲ್ಲಿದರೆ ನೀನೇ ಅದನ್ನ ಒರೆಸಬೇಕು ಎಂದು ಹೇಳಿ ರೂಮ್ನಿಂದ ಹೊರಗೆ ಹೋದ. ಇವಳಿಗೆ ಏನಾಗಿದೆ, ನನ್ ಮೇಲೆ ಅತಿಯಾದ ಕೋಪ ಇರೋದಕ್ಕೆ ಇವಳು ಈ ರೀತಿ ಆಡ್ತಿರೋದು ಎಂದುಕೊಂಡ. ಸಾನ್ವಿ ಬಟ್ಟೆ ಬದಲಿಸಿದಳು. ಸ್ವಲ್ಪ ಹೊತ್ತಿನ ನಂತರ ರೂಮ್ ಒಳಗೆ ಬಂದ ವಿಕ್ರಮ್. ನೀಟಾಗಿ ತಲೆ ಒರೆಸ್ಕೊಂಡಿದ್ಯಾ? ಸಾನ್ವಿ ಅಸಮಾಧಾನದಿಂದ, ನನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಳೋಕೆ ನೀವು ಯಾರು? ನಾನು ನೆನೆದರೆ ನಿಮಗೇನು, ತಲೆ ಒರೆಸ್ಕೊಂಡಿಲ್ಲ ಅಂದ್ರೆ ನಿಮ್ಗೇನು? ನನ್ನನ್ನ ನನ್ನ ಪಾಡಿಗೆ ಬಿಟ್ಟು ಬಿಡಿ. ನಿಮಗಿರೋದು ಬರೀ ನಿಮ್ಮ ಇಮೇಜ್ ಬಗ್ಗೆ ಕಾಳಜಿ ಅಷ್ಟೇ ಅಲ್ವಾ? ಹಾಗಾದರೆ ಸುಮ್ಮನೆ ಇರಬೇಕು ಅಲ್ವಾ? ನನ್ಗೆ ಏನಾದರೂ ಆದರೆ ಅದು ನನ್ನ ಹಣೆ ಬರಹ. ವಿಕ್ರಮ್, ಹಣೆ ಬರಹದ ಬಗ್ಗೆ ಆಮೇಲೆ ಮಾತಾಡೋಣ, ಮೊದಲು ತಲೆ ಸರಿಯಾಗಿ ಒರೆಸ್ಕೊಂಡಿದ್ಯಾ ಅದನ್ನ ಹೇಳು. ನಿನ್ನ ಮುಖ ನೋಡಿದ್ರೇನೆ ಕಿರಿಕಿರಿ ಆಗ್ತಿದೆ, ಹೋಗಿ ಮಲಗು ಎಂದವನು ತಾನು ಸೋಫಾದಲ್ಲಿ ಮಲಗಿದ. ಸಾನ್ವಿ ಗುಣಗುತ್ತಲೇ ಹೋಗಿ ಬೆಡ್ ಮೇಲೆ ಮಲಗಿದಳು. ಬೆಳಗಿನ ಜಾವದ ಸಮಯ. ಮನೆಯವರೆಲ್ಲರೂ ಹಜಾರದಲ್ಲಿ ಸೇರಿದ್ದಾರೆ. ಸಾನ್ವಿಗೆ ಏಕೋ ಜ್ವರ ಬಂದಿದೆ ಎನಿಸಿತು, ಆದರೂ ದೇವಸ್ಥಾನಕ್ಕೆ ಹೋಗಲೇಬೇಕಿತ್ತು. ಅವಳು ಬೇಗನೆ ಎದ್ದು ಸ್ನಾನ ಮುಗಿಸಿ ರೆಡಿಯಾದಳು. ಆದರೆ ವಿಕ್ರಮ್ ಇನ್ನೂ ಮಲಗಿದ್ದ. ಅದನ್ನು ನೋಡಿ ಸಾನ್ವಿ ಅವನನ್ನು ಹೇಗೆ ಎಬ್ಬಿಸಬೇಕೆಂದು ಅರ್ಥವಾಗದೆ ಕೈಯಲ್ಲಿ ಸ್ವಲ್ಪ ನೀರು ತಂದು ಅವನ ಮುಖಕ್ಕೆ ಚಿಮುಕಿಸಿದಳು. ವಿಕ್ರಮ್ ದಿಢೀರನೆ ಎದ್ದು ಮುಖ ಒರೆಸಿಕೊಳ್ಳುತ್ತಾ, ಹೇ ಸಾನ್ವಿ, ಏನಿದು? ಮಲಗಿದ್ದವನ ಮುಖಕ್ಕೆ ನೀರು ಹಾಕೋದಾ? ಮನುಷ್ಯನ್ನ ಎಬ್ಬಿಸೋ ರೀತಿ ಇದೇನಾ? ಸಾನ್ವಿ ಗಂಭೀರವಾಗಿ, ಮತ್ತೆ ಏಕೆ ಎಬ್ಬಿಸಬೇಕು? ಗಂಟೆ ಎಷ್ಟಾಗಿದೆ ನೋಡಿ, ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಿನ್ನೆನೆ ಹೇಳಿದ್ರು ತಾನೆ, ಬೇಗ ಎದ್ದು ರೆಡಿಯಾಗಿ. ವಿಕ್ರಮ ಕಳಿಸುತ್ತಾ, ಸರಿ ಆಯ್ತು ಬಿಡು, ಇಷ್ಟೊಂದು ಕೋಪ ಯಾಕೆ? ಅಂದ ಹಾಗೆ ನಿನ್ನ ಮುಖ ಯಾಕೋ ಒಂಥರ ಬಾಡಿದ ಹಾಗೆ ಇದೆ, ಸುಸ್ತಾಗಿದೀಯಾ? ಸಾನ್ವಿ ಸದರಿಸಿಕೊಳ್ಳುತ್ತಾ, ಏನಿಲ್ಲ, ಸ್ವಲ್ಪ ತಲೆನೋವು ಅಷ್ಟೇ, ನೀವು ಬೇಗ ಎದ್ದರೆ ಸಾಕು. ವಿಕ್ರಮ್ ಸಾನ್ವಿ ಹತ್ತಿರ ಬಂದು ಅವಳ ಹಣೆ ಮುಟ್ಟಿ ನೋಡಿ ಆತಂಕದಿಂದ, ಅಯ್ಯೋ ನಿನಗೆ ಜ್ವರ ಬಂದಿದೆ ಸಾನ್ವಿ, ಮೈಯೆಲ್ಲ ಸುಡ್ತಿದೆ, ಈ ಸ್ಥಿತಿಯಲ್ಲಿ ದೇವಸ್ಥಾನಕ್ಕೆ ಹೋಗೋದು ಬೇಡ, ಸುಮ್ಮನೆ ಮಲಗಿಕೋ, ನಾನು ಅಪ್ಪ ಅಮ್ಮನ ಹತ್ತಿರ ಮಾತಾಡ್ತೀನಿ. ಸಾನ್ವಿ ಹಠದಿಂದ, ಇಲ್ಲ ವಿಕ್ರಮ್ ಸರ್, ಇವತ್ತು ಹೋಗಲೇಬೇಕು ಅಂತ ಎಲ್ಲರೂ ಹೇಳಿದ್ದಾರೆ, ನೀವು ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನನ್ಗೆ ಜ್ವರ ಬಂದಿರೋದು ಯಾರಿಗೂ ಗೊತ್ತಾಗದೆ ಇರೋ ತರ ಮ್ಯಾನೇಜ್ ಮಾಡ್ತೀನಿ, ನೀವು ಯಾರಿಗೂ ಹೇಳಬೇಡಿ, ನಾನು ಸ್ನಾನ ಮಾಡಿ ರೆಡಿ ಕೂಡ ಆಗಿದ್ದೀನಿ. ವಿಕ್ರಮ್ ಪ್ರೀತಿಯಿಂದ ಗದರುತ್ತಾ, ಆರೋಗ್ಯಕ್ಕಿಂತ ದೇವರು ದೊಡ್ಡದಲ್ಲ ಸಾನ್ವಿ, ರೆಸ್ಟ್ ತಗೋ, ದೇವರಿಗೆ ನಿನ್ನ ಭಕ್ತಿ ಗೊತ್ತಿದೆ, ಈ ಜ್ವರದಲ್ಲಿ ಬಂದ್ರೆ ಅವನಿಗೂ ಇಷ್ಟ ಆಗಲ್ಲ, ಸುಮ್ಮನೆ ಹೋಗಿ ಮಲಗಿಕೋ, ನಾನು ಅಪ್ಪ ಅಮ್ಮನಿಗೆ ಹೇಳ್ತೀನಿ. ಸಾನ್ವಿ ದೃಢವಾಗಿ, ನೋಡಿ ವಿಕ್ರಮ್ ಸರ್, ನನ್ಗೆ ಜ್ವರ ಇದೆಯೋ ಇಲ್ವೋ ಅದು ನನಗೆ ಗೊತ್ತು, ಇವತ್ತು ದೇವಸ್ಥಾನಕ್ಕೆ ಹೋಗಲೇಬೇಕು ಅಷ್ಟೇ, ನೀವೇನೋ ನನ್ನನ್ನು ಎತ್ತುಕೊಂಡು ಹೋಗಬೇಕಿಲ್ಲ, ನಾನು ನಡೆದುಕೊಂಡೇ ಬರ್ತೀನಿ. ವಿಕ್ರಮ್ ಸೆಟ್ಟಿನಿಂದ, ನಾನು ಡಾಕ್ಟರ್ ಅನ್ನೋದನ್ನ ಮರೆತು ಮಾತಾಡ್ತಿದ್ಯಾ? ಮೈ ಸುಡ್ತಿದೆ, ನಿಲ್ಲೋಕು ಶಕ್ತಿ ಇಲ್ಲ, ಆದ್ರೂ ಹೋಗಬೇಕು ಅಂತ ಹಠ ಮಾಡ್ತೀಯಲ್ಲ, ನಿನ್ನ ಈ ಹಠದಿಂದ ಯಾರಿಗಾದರೂ ಏನಾದ್ರೂ ಲಾಭ ಇದೆಯಾ? ಸಾನ್ವಿ ಕೋಪದಿಂದ, ಲಾಭ ನಷ್ಟದ ಲೆಕ್ಕಾಚಾರ ಹಾಕೋಕೆ ಇದು ಬಿಸ್ನೆಸ್ ಅಲ್ಲ, ಮದುವೆಯಾದ ಮೇಲೆ ಈ ದೇವಸ್ಥಾನಕ್ಕೆ ಹೋಗೋದು ಪದ್ಧತಿ. ಮನೆಯವರು ಕೇಳಿದ್ರೆ ನಾನು ಏನಂತ ಉತ್ತರ ಕೊಡಲಿ? ನಿಮ್ಮ ಹಾಗೆ ಜವಾಬ್ದಾರಿ ಇಲ್ಲದೆ ಇರೋಕೆ ನನ್ನಿಂದ ಆಗಲ್ಲ. ವಿಕ್ರಮ್ ಗೇಲಿ ಮಾಡುತ್ತಾ, ಓಹೋ, ದೊಡ್ಡ ಜವಾಬ್ದಾರಿಯ ಮನುಷ್ಯಳು ಇವಳು, ಬಂದ್ಬಿಟ್ಲು ನೋಡು. ನಾಟಕ ಅತ್ತೆ ಮಾವನ ಮುಂದೆ ನಡೆಯಬಹುದು, ನನ್ನ ಮುಂದೆ ಅಲ್ಲ, ಸುಮ್ಮನೆ ಹೋಗಿ ಮಲಗಿಕೋ. ಸಾನ್ವಿ ಕಣ್ಣು ಕೆಂಪು ಮಾಡಿಕೊಂಡು, ನಾಟಕ ಅಲ್ಲ ಇದು, ನಾನು ರೆಡಿಯಾಗಿದ್ದೀನಿ, ನೀವು ಬರ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ, ನೀವು ಬರದಿದ್ರೆ ನಾನು ಮನೆಯವರ ಜೊತೆ ಹೋಗ್ತೀನಿ, ಆಮೇಲೆ ಜನ ಆಡಿಕೊಳ್ಳೋದನ್ನ ಕೇಳೋಕೆ ನೀವೇ ಇರಬೇಕಾಗತ್ತೆ ಅಷ್ಟೇ. ವಿಕ್ರಮ್ ಸಾನ್ವಿಗೆ ಅಸಹನೆಯಿಂದ ಗಟ್ಟಿಯಾಗಿ, ಸರಿ ಹೋಗು, ನಾನು ರೆಡಿಯಾಗಿ ಬರ್ತೀನಿ, ನೀನೇನಾದರೂ ಅಲ್ಲಿ ಸುಸ್ತಾಗಿ ಬಿದ್ದರೆ ನನ್ನನ್ನು ಮಾತ್ರ ಕರಿಬೇಡ, ನಿನ್ನ ಹಠದ ಮುಂದೆ ಯಾರೂ ಗೆಲ್ಲೋಕೆ ಸಾಧ್ಯವಿಲ್ಲ, ನಿನಗೆ ಬೇಕಿರೋದು ಭಕ್ತಿ ಅಲ್ಲ, ನಿನ್ನ ಮಾತೆ ನಡಿಬೇಕು ಅನ್ನೋ ಅಹಂ. ಸಾನ್ವಿ, ಅಹಂ ಇರೋದು ನನಗಲ್ಲ, ನಿಮ್ಗೆ, ಬೇಗ ಎದ್ದು ರೆಡಿಯಾಗಿ ಎಂದಳು. ಇದರಲ್ಲಿ ಪಂಕಜ್ ಕಾಲ್ ಮಾಡಿದ. ವಿಕ್ರಮ್ 10 ನಿಮಿಷದಲ್ಲಿ ಬರ್ತೀನಿ ಎಂದವನು ಕಾಲ್ ಕಟ್ ಮಾಡಿದ. ಸಾನ್ವಿ ಬೇಗ ರೆಡಿಯಾಗಿ, ಇಲ್ಲದಿದ್ರೆ ಮತ್ತೆ ಕಾಲ್ ಬರುತ್ತೆ ಎಂದವಳು ರೂಮಿನಿಂದ ಹೊರಗೆ ಬಂದಳು. ದೇವಸ್ಥಾನಕ್ಕೆ ಹೊರಡಲು ಎಲ್ಲರೂ ಸಿದ್ಧತೆ ನಡೆಸುತ್ತಿದ್ದರು. ಸುಶೀಲ, ಸುವರ್ಣ ಎಲ್ಲರೂ ರೆಡಿಯಾದ್ರ. ವಾಡಿಕೆ ಪ್ರಕಾರ ಮದುವೆಯಾದ ಮಾರನೇ ದಿನವೇ ಸೂರ್ಯ ಹುಟ್ಟೋಕೆ ಮುಂಚೆ ಮನೆ ದೇವರಿಗೆ ಹೋಗಿ ಬರಬೇಕು. ಆ ವಿಕ್ರಮ್ ಮತ್ತು ಸಾನ್ವಿನ ಬೇಗ ಎಬ್ಬಿಸು. ಸ್ವರ್ಣ ಸ್ವಲ್ಪ ಅಸಮಾಧಾನದಿಂದ, ಅಯ್ಯೋ ವಿಕ್ರಮ್ಗೆ ಈಗಲೇ ಎಬ್ಬಿಸಿದರೆ ಸಿಟ್ಟು ಬರುತ್ತೆ, ಸಾನ್ವಿ ಪಾಪ, ಅವಳಿಗೆ ಇನ್ನೂ ಸುಸ್ತು ಕಮ್ಮಿ ಆಗಿಲ್ಲ ಅನ್ಸುತ್ತೆ. ಪಲ್ಲವಿ, ಹೌದು ಅಮ್ಮ, ಸಾನ್ವಿಗೆ ಇನ್ನೂ ಸುಸ್ತು ಕಡಿಮೆ ಆಗಿಲ್ಲ. ರಾಮು, ಪೂಜೆಯ ಸಾಮಾನುಗಳು ಮತ್ತು ಮಡಿಲಕ್ಕಿ ಎಲ್ಲವನ್ನೂ ಇಟ್ಟುಕೊಂಡಿದ್ದೀಯಾ ಸ್ವರ್ಣ? ಸ್ವರ್ಣ, ಎಲ್ಲವನ್ನೂ ರೆಡಿ ಮಾಡಿದ್ದೀನಿ. ನೀವು ದೇವಸ್ಥಾನದ ಅರ್ಚಕರಿಗೆ ಫೋನ್ ಮಾಡಿದ್ರಾ? ಅವರು ನಮಗಾಗಿ ಕಾಯ್ತಿದ್ದಾರೆ, ಆದ್ರೆ ಈ ಮಧುಮಕ್ಕಳು ಇನ್ನು ಕೆಳಗೆ ಬಂದಿಲ್ವಲ್ಲ. ಇಲ್ಲ, ದೇವಸ್ಥಾನದ ಪೂಜೆ ಸರಿಯಾದ ಸಮಯಕ್ಕೆ ಆಗಬೇಕು, ಇಲ್ಲದಿದ್ದರೆ ಶುಭವಾಗಲ್ಲ ಅಂತ ಹಿರಿಯರು ಹೇಳ್ತಾರೆ ಎಂದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಾನ್ವಿ, ನಾವು ರೆಡಿಯಾಗಿದ್ದೀವಿ ಅಮ್ಮ. ಸುಶೀಲ ಸಂತೋಷದಿಂದ, ಬಾ ಅಮ್ಮ ಸಾನ್ವಿ, ಎಷ್ಟು ಬೇಗ ಎದ್ದು ರೆಡಿಯಾಗಿದ್ದೀಯಾ? ಮದುವೆ ಸುಸ್ತಿದ್ದರೂ ಮುಖದಲ್ಲಿ ಒಂದು ಕಳೆ ಇದೆ,
ಮನೆ ಸೊಸೆ ಅಂದ್ರೆ ಈಗಿರಬೇಕು. ಹೌದು ಅತ್ತಿಗೆ, ಇವಳು ಇಷ್ಟು ಬೇಗ ಎದ್ದಿರ್ತಾಳೆ ಅಂದುಕೊಂಡಿರ್ಲಿಲ್ಲ. ವಿಕ್ರಮ್ ಇನ್ನೂ ರೆಡಿ ಆಗಿಲ್ವಾ? ಸಾನ್ವಿ, ಇನ್ನೇನು ಬರ್ತಾರೆ ಸ್ವರ್ಣ. ರಾಮು, ವಿಕ್ರಮ್ ಬರುವಷ್ಟರಲ್ಲಿ ಎಲ್ಲಾ ಪೂಜೆ ಸಾಮಾನುಗಳನ್ನ ಕಾರ್ನಲ್ಲಿ ಇಡೋಣ ಎಂದಾಗ ಎಲ್ಲರೂ ಒಂದೊಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಕಾರ್ನಲ್ಲಿಟ್ಟರು. ಅಷ್ಟರಲ್ಲಿ ವಿಕ್ರಮ್ ಬಂದ. ರಾಮು, ಎಲ್ಲ ರೆಡಿ ಇದೆ ವಿಕ್ರಮ್, ಹೊರಡೋಣ. ಸುಶೀಲ, ಸರಿ ಹಾಗಾದರೆ ಹೊರಡೋಣ. ಎಲ್ಲರೂ ತಮಗಾಗಿ ನಿಗದಿಯಾಗಿದ್ದ ಕಾರ್ಗಳಲ್ಲಿ ಕುಳಿತರು. ವಿಕ್ರಮ್ ಮತ್ತು ಸಾನ್ವಿ ಇಬ್ಬರ ಪ್ರಯಾಣ ಶುರುವಾಗಿದೆ. ವಿಕ್ರಮ್ ಕಾರ್ ಚಲಾಯಿಸುತ್ತಿದ್ದಾನೆ. ಸಾನ್ವಿ ಪಕ್ಕದಲ್ಲಿ ಕುಳಿತು ಕಿಟಕಿಯ ಹೊರಗೆ ನೋಡುತ್ತಿದ್ದಾಳೆ. ಮೌನ ತುಂಬಿದೆ. ಆಗಾಗ್ಗೆ ಸಾನ್ವಿ ಸೀನುವ ಸದ್ದು ಮಾತ್ರ ಕೇಳುತ್ತಿದೆ. ಅವಳನ್ನು ಗಮನಿಸಿದ ವಿಕ್ರಮ್ ಗಂಭೀರವಾಗಿ, ಸೀನುವುದನ್ನು ನಿಲ್ಲಿಸು ಸಾನ್ವಿ, ಹೇಗೋ ಮ್ಯಾನೇಜ್ ಮಾಡ್ತೀನಿ ಅಂದೆ, ಆದ್ರೆ ನಿನ್ನ ಈ ಮುಖ ನೋಡಿದರೆ ಯಾರಿಗಾದರೂ ಅನುಮಾನ ಬರುತ್ತೆ. ಸಾನ್ವಿ ಸುಸ್ತಿನಿಂದಲೇ ನಗುತ್ತಾ, ಸೀನುವುದನ್ನು ಹೇಗೆ ನಿಲ್ಲಿಸಕ್ಕೆ ಆಗತ್ತೆ? ಯಾಕೆ ವಿಕ್ರಮ್ ಸರ್? ಅವರಿಗೆ ತಿಳಿದರೆ ನಿಮ್ಮ ಪರ್ಫೆಕ್ಟ್ ಇಮೇಜ್ ಹಾಳಾಗತ್ತೆ ಅಂತ ಭಯಾನ, ಅಥವಾ ನನ್ನ ಬಗ್ಗೆ ನಿಜವಾಗಿಯೂ ಕಾಳಜಿ ಇದೆಯಾ? ವಿಕ್ರಮ್, ಕಾಳಜಿನೂ ಇಲ್ಲ, ಭಯಾನೂ ಇಲ್ಲ. ಈ ಮದುವೆ ಅನ್ನೋ ನಾಟಕದಲ್ಲಿ ನಾವಿಬ್ರು ಪಾತ್ರಧಾರಿಗಳು ಅಷ್ಟೇ. ಈ ಪಾತ್ರಕ್ಕೆ ಕಳಂಕ ಬರಬಾರದು ಅನ್ನೋದು ನನ್ನ ಉದ್ದೇಶ. ಕಾಯಿಲೆ ಬಿದ್ದು ಮನೆಯಲ್ಲಿ ಮಲಗಿದರೆ ನಾನೇ ನಿನ್ನೆ ಸೇವೆ ಮಾಡಬೇಕಾಗುತ್ತೆ. ಅದು ನನಗೆ ಇಷ್ಟವಿಲ್ಲ. ಸಾನ್ವಿ ಮನಸ್ಸಲ್ಲಿ ಅದನ್ನೇ ಅಲ್ವಾ ನಾನು ಹೇಳಿದ್ದು. ಗಡುಸಾಗಿ ಮಾತನಾಡಿದರು. ನಿಮ್ಮ ಮನಸ್ಸಿನ ಒಂದು ಮೂಲೆಯಲ್ಲಿ ನನಗಾಗಿ ಜಾಗ ಇದೆ. ಅದಕ್ಕೆ ನೀವು ನನ್ನನ್ನು ಮಳೆಯಿಂದ ಎಳೆದುಕೊಂಡು ಬಂದದ್ದು. ಕಾರ್ ಬ್ರೇಕ್ ಹಾಕಿ ಏನೋ ಅರ್ಥವಾದವನಂತೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಅತಿಯಾಗಿ ಊಹಿಸಿಕೊಳ್ಳಬೇಡ ಸಾನ್ವಿ, ದೇವಸ್ಥಾನಕ್ಕೆ ಹೋಗುತ್ತಿದ್ದೀವಿ, ಅಲ್ಲಿಯೂ ನಿನ್ನ ಈ ತರ್ಕವಿಲ್ಲದಗಳನ್ನು ಇಟ್ಟುಕೊಳ್ಳಬೇಡ. ದೇವರ ಮುಂದೆ ಸುಮ್ಮನೆ ಕೈ ಮುಗಿದು ನಿಲ್ಲು ಸಾಕು. ಸಾನ್ವಿ ಆಯಾಸದಿಂದ ಮತ್ತೇನು ಮಾತನಾಡದೆ ಕಣ್ಣು ಮುಚ್ಚಿ ಕುಳಿತಳು. ದೇವಸ್ಥಾನ ತಲುಪಿದ ಮೇಲೆ ಮನೆಯವರೆಲ್ಲರೂ ಸೇರುತ್ತಾರೆ. ಅರ್ಚಕರು ಪೂಜೆ ಆರಂಭಿಸುತ್ತಾರೆ. ವಿಕ್ರಮ್ ಮತ್ತು ಸಾನ್ವಿ ಮದುಮಕ್ಕಳಾಗಿ ದೇವರ ಮುಂದೆ ನಿಂತಿದ್ದಾರೆ. ವಿಕ್ರಮ್ ಸಾನ್ವಿಯ ಹತ್ತಿರ ಬಂದು ಅವಳ ಕಿವಿಯ ಹತ್ತಿರ ಮೆಲ್ಲಗೆ, ಮತ್ತೆ ಸೀನುತ್ತೀಯ, ಹುಷಾರು, ಯಾರಿಗಾದರೂ ಡೌಟ್ ಬಂದ್ರೆ ನಾನಂತೂ ನಿನ್ನ ಪರ ವಹಿಸಲ್ಲ ಪಿಸುಗುಟ್ಟುತ್ತಾನೆ. ಸಾನ್ವಿ ಸುಮ್ಮನೆ ಅವನನ್ನು ನೋಡುತ್ತಾಳೆ. ಸುಶೀಲ, ವಿಕ್ರಮ್ ಸಾನ್ವಿ ಕೈ ಹಿಡಿದು ಕರೆದುಕೊಂಡು ಬಾ, ದೇವಸ್ಥಾನದ ಹಾದಿ ಸ್ವಲ್ಪ ಏರಿಳಿತ ಇದೆ. ಪಂಕಜ್, ನೀನು ಅಷ್ಟೇ, ಪಲ್ಲವಿ ಕೈ ಹಿಡಿದು ಕರೆದುಕೊಂಡು ಬಾ. ವಿಕ್ರಮ್ ಸಾನ್ವಿ ಬಳಿ ಮೆಲ್ಲಗೆ ವ್ಯಂಗ್ಯವಾಗಿ, ನಿನಗೆ ಹಾದಿ ಹೊಸತಾಗಿರಬಹುದು, ಆದರೆ ಹಠ ಮಾಡುವುದು ಹಳೆಯ ಅಭ್ಯಾಸವೇ. ಅಡಿ ಸಾನ್ವಿ, ನೀನು ಬೀಳಬಾರದು ಅನ್ನೋದು ನನ್ನ ಕರ್ತವ್ಯ ಅಲ್ವಾ ಎಂದವನು ಸಾನ್ವಿ ಕೈ ಹಿಡಿದುಕೊಂಡ. ಸಾನ್ವಿ ಏನನ್ನು ಮಾತನಾಡದೆ ಮೌನವಾಗಿರುತ್ತಾಳೆ. ದೇವಸ್ಥಾನ ತಲುಪುತ್ತಾರೆ. ಅರ್ಚಕರು ವಿಕ್ರಮ್ ಸಾನ್ವಿಯನ್ನು ಕುರಿತು, ಮದುಮಕ್ಕಳೇ, ಇಬ್ಬರು ಈ ಹೂವಿನ ಹಾರವನ್ನು ಒಟ್ಟಿಗೆ ಹಿಡಿದು ದೇವರಿಗೆ ಅರ್ಪಿಸಿ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರಲಿ. ವಿಕ್ರಮ್ ಮತ್ತು ಸಾನ್ವಿ ಅನಿವಾರ್ಯವಾಗಿ ಒಂದೇ ಹಾರವನ್ನು ಹಿಡಿಯುತ್ತಾರೆ. ಹಿಡಿಯುವಾಗ ವಿಕ್ರಮ್ನ ಕೈ ಬೆರಳುಗಳು ಸಾನ್ವಿಯ ಕೈಗೆ ತಗುಲುತ್ತವೆ. ಸಾನ್ವಿ ಒಂದು ಕ್ಷಣ ಅವನನ್ನೇ ನೋಡುತ್ತಾಳೆ. ಅವನ ಕಣ್ಣುಗಳಲ್ಲಿ ಸಿಟ್ಟಿಗಿಂತ ಹೆಚ್ಚಾಗಿ ಏನೋ ಒಂದು ಅಸ್ಪಷ್ಟ ಭಾವನೆ ಇರುತ್ತದೆ. ಪೂಜೆ ಮುಗಿದ ನಂತರ ಅರ್ಚಕರು ಮಂಗಳಾರತಿ ತಗೊಳ್ಳಿ, ವಿಕ್ರಮ್ ಧರ್ಮಪತ್ನಿಗೆ ಕುಂಕುಮ ಎಡಪ್ಪ. ವಿಕ್ರಮ್ ಒಂದು ಕ್ಷಣ ಹಿಂಜರಿದ ನಂತರ ಗಂಭೀರವಾಗಿ ಕುಂಕುಮ ತೆಗೆದುಕೊಂಡು ಸಾನ್ವಿಯ ಹಣೆಗೆ ಇಡುತ್ತಾನೆ. ಸಾನ್ವಿ ಕಣ್ಣು ಮುಚ್ಚಿ ಆ ಕ್ಷಣವನ್ನು ಅನುಭವಿಸುತ್ತಾಳೆ. ಮನೆಯವರು ನೋಡಿ ಸಂತೋಷ ಪಡುತ್ತಾರೆ. ಸುಶೀಲ ಪಕ್ಕದಲ್ಲಿದ್ದ ಸ್ವರ್ಣಾಳಿಗೆ, ನೋಡು ಸ್ವರ್ಣ, ಇಬ್ಬರು ಎಷ್ಟು ಅಂದವಾಗಿ ಕಾಣ್ತಿದ್ದಾರೆ. ದೇವರು ಇವರನ್ನು ಸದಾ ಹೀಗೆ ಒಟ್ಟಿಗೆ ಇಟ್ಟಿರಲಿ. ಸ್ವರ್ಣ, ಹೌದು, ಯಾವ ಹೂವು ಯಾರ ಮುಡಿಗೋ ಅನ್ನೋ ಹಾಗೆ ಇವರಿಬ್ಬರ ಜೋಡಿ ದೇವರೇ ನಿರ್ಧರಿಸಿದ್ದು. ಪೂಜೆ ಮುಗಿದ ನಂತರ ಎಲ್ಲರೂ ದೇವಸ್ಥಾನದ ಆವರಣದಲ್ಲಿ ಕುಳಿತಿದ್ದಾರೆ. ಸಾನ್ವಿ ಸುಸ್ತಿನಿಂದ ಒಂದು ಕಲ್ಲಿನ ಬೆಂಚಿನ ಮೇಲೆ ಕುಳಿತಿದ್ದಾಳೆ. ವಿಕ್ರಮ್ ಅವಳಿಗಾಗಿ ನೀರು ಮತ್ತು ಪ್ರಸಾದ ಹಿಡಿದು ಬರುತ್ತಾನೆ. ವಿಕ್ರಮ್ ಪ್ರಸಾದ ನೀರು ಕೊಡುತ್ತಾ ವೀರವಾಗಿ, ಈಗೋ, ಈಗಲಾದರೂ ಇದನ್ನು ಕುಡಿ, ಪೂಜೆ ಮುಗಿಯುವವರೆಗೂ ಏನು ಬೇಡ ಅಂತ ಹಠ ಮಾಡ್ತಿದ್ದೆಯಲ್ಲ, ಈಗ ನಿನ್ನ ಮುಖ ನೋಡು ಹೇಗಾಗಿದೆ ಅಂತ. ಸಾನ್ವಿ ನೀರು ತೆಗೆದುಕೊಳ್ಳುತ್ತಾ, ಥ್ಯಾಂಕ್ಸ್ ವಿಕ್ರಮ್ ಸರ್, ನೀವು ನನ್ನ ಮೇಲೆ ತೋರಿಸೋ ಈ ಅಲ್ಪ ಸ್ವಲ್ಪ ಕಾಳಜಿ ಕೂಡ ಕೇವಲ ಜವಾಬ್ದಾರಿ ಅಷ್ಟೇ ಅಲ್ವಾ? ಪಾಪ, ನನ್ನ ಸೇವೆ ಮಾಡೋದು ನಿಮ್ಗೆ ಎಷ್ಟು ದೊಡ್ಡ ಹೊರೆ ಅನ್ಸುತ್ತೆ ಅಲ್ವಾ? ವಿಕ್ರಮ್ ದೂರ ನೋಡುತ್ತಾ ಮನಸ್ಸಿನಲ್ಲೇ, ನಿನಗೆ ಹೇಗೆ ಹೇಳಲಿ ಸಾನ್ವಿ, ನಿನ್ನ ಈ ಸೊರಗಿದ ಮುಖ ನೋಡೋಕೆ ಆಗದೇನೆ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅಂತ ಎಂದುಕೊಂಡವನು, ಹೌದು ಹೊರೇನೆ. ಈ ಮದುವೆ ಅನ್ನೋದು ನನಗೊಂದು ಪರೀಕ್ಷೆ ತರ ಇದೆ. ನೀನು ಎಷ್ಟು ಬೇಗ ಹುಷಾರಾಗ್ತೀಯೋ, ಹಾಗೆ ನಿನ್ನ ಬಗ್ಗೆ ನೀನು ಕೇರ್ ಮಾಡ್ಕೋತೀಯೋ ಅಷ್ಟು ಬೇಗ ನನಗೆ ನೆಮ್ಮದಿ ಸಿಗುತ್ತೆ. ಸಾನ್ವಿ ಮನಸ್ಸಿನಲ್ಲಿ, ನನಗೆ ಗೊತ್ತು ವಿಕ್ರಮ್ ಸರ್, ನಿಮಗೆ ನನ್ನ ಮೇಲೆ ಪ್ರೀತಿ ಅನ್ನೋದು ಮರೀಚಿಕೆ. ನಿಮ್ಮ ಈ ಕಲ್ಲು ಮನಸ್ಸಿನಲ್ಲಿ ನನಗಾಗಿ ಒಂದು ಸಣ್ಣ ಜಾಗನೂ ಇಲ್ಲ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಸರಿ ಬಿಡಿ, ಜವಾಬ್ದಾರಿ ಅಂತನಾದ್ರೂ ಇಷ್ಟು ಮಾಡ್ತಿದ್ದೀರಲ್ಲ, ಅಷ್ಟೇ ಸಾಕು. ವಿಕ್ರಮ್ ತಟ್ಟನೆ ಅವಳ ಕಡೆ ತಿರುಗಿ ಅವಳನ್ನೊಮ್ಮೆ ನೋಡಿ ಮನಸ್ಸಲ್ಲಿ, ಸಾನ್ವಿ, ಎಲ್ಲವನ್ನು ಬಾಯಿ ಬಿಟ್ಟು ಹೇಳೋದಕ್ಕೆ ಆಗಲ್ಲ. ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ಯಾವ ಭಾವನೆ ಇದೆ ಅಂತ ನನಗೆ ಅರ್ಥ ಆಗಿಲ್ಲ. ಇನ್ನು ನಿನ್ಗೆ ನಾನು ಏನು ಹೇಳಿ ಎಂದುಕೊಂಡ ಅವನು ಅಲ್ಲಿಂದ ಹೋದ. ಸಾನ್ವಿ ಅವನು ಹೋಗುವುದನ್ನೇ ನೋಡುತ್ತಾ ಮೆಲ್ಲಗೆ, ಯಾವಾಗಲೂ ಅರ್ಧಕ್ಕೆ ಮಾತು ನಿಲ್ಲಿಸಿ ಹೋಗ್ತೀರಾ, ನಿಮ್ಮ ಈ
ಈ ಮೌನದ ಹಿಂದೆ ಒಂದು ದೊಡ್ಡ ಸತ್ಯ ಅಡಗಿದೆ ಅಂತ ಅನ್ನಿಸ್ತಿದೆ. ಆದ್ರೆ ಅದು ಪ್ರೀತಿ ಅಂತ ನಂಬೋಕೆ ನನ್ನ ಮನಸ್ಸು ತಯಾರಿಲ್ಲ. ಪೂಜೆ ಮುಗಿದ ನಂತರ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಸ್ವೀಕರಿಸಿ ಎಲ್ಲರೂ ಮನೆಗೆ ಹೊರಟರು. ಸಾನ್ವಿ ದೇವಸ್ಥಾನದ ಮೆಟ್ಟಿಲು ಇಳಿಯುತ್ತಿದ್ದವಳ ಮುಖ ನೋಡಿದ ವಿಕ್ರಮ್ ಅವಳಿಗೆ ಅತೀವ ಸುಸ್ತಿನಿಂದ ನಡೆಯಲು ಆಗುತ್ತಿರಲಿಲ್ಲ. ವಿಕ್ರಮ್, ಸಾನ್ವಿ, ನಿನ್ನ ಮುಖ ನೋಡಿದ್ರೆ ತುಂಬಾ ಸುಸ್ತಾಗಿರೋ ತರ ಕಾಣ್ತಿದ್ಯಾ. ಮನೆಯವರು ನಿನ್ನ ಮುಖ ನೋಡಿ ಯಾವ ಪ್ರಶ್ನೆ ಕೇಳಲಿಲ್ವಾ? ಸಾನ್ವಿ, ಪ್ರಶ್ನೆ ಕೇಳೋಕೆ ನಿಮ್ಮ ತರ ಅವರು ನನ್ನನ್ನ ದ್ವೇಷ ಮಾಡಲ್ಲ. ಅದು ಅಲ್ಲದೆ ನಿಮ್ಗೆ ಸುಮ್ನೆ ಇರೋಕೆ ಆಗಲ್ವಾ? ನನ್ನ ಮುಖ ಯಾಕೆ ನೋಡ್ತೀರಾ? ವಿಕ್ರಮ್ ಕಿರಿಕಿರಿ ಮಾಡಿಕೊಳ್ಳುತ್ತಾ, ಏನೇ ಮಾತಾಡ್ತಿದ್ಯಾ? ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತೀಯಾ? ನಾನೇನೋ ಸುಮ್ಮನೆ ಇರ್ತೀನಿ. ಆದ್ರೆ ನಿನ್ನ ಈ ಸ್ಥಿತಿ ನೋಡಿ ಅಪ್ಪ ಅಮ್ಮ ಏನಾದ್ರೂ ಕೇಳಿದ್ರೆ ನಾನಂತೂ ಸುಳ್ಳು ಹೇಳೋಕೆ ಬರಲ್ಲ. ನಿನ್ನ ಹಠಕ್ಕೆ ನೀನೇ ಜವಾಬ್ದಾರಿ. ಸಾನ್ವಿ ದೃಢವಾಗಿ, ಯಾರಾದ್ರೂ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಬೇಕು ಅಂತ ನನ್ಗೆ ಗೊತ್ತು. ನೀವು ಸುಮ್ಮನೆ ಬನ್ನಿ ಅಷ್ಟೇ. ವಿಕ್ರಮ್, ಎಷ್ಟೇ ಮಾತಾಡ್ತೀಯಾ? ನೋಡು, ಕಾರ್ ಹತ್ತು. ಮನೆಗೆ ಹೋಗೋವರೆಗೂ ಒಂದು ಮಾತು ಆಡೋ ಹಾಗಿಲ್ಲ. ಇಬ್ಬರು ಕಾರ್ನಲ್ಲಿ ಕುಳಿತರು. ವಿಕ್ರಮ್ ಮನೆ ಕಡೆಗೆ ಕಾರ್ ಡ್ರೈವ್ ಮಾಡಿದ. ಸಾನ್ವಿ ಕಣ್ಣು ಮುಚ್ಚಿ ಮಲಗಿದಳು. ಮುಂದೇನು? ವಿಕ್ರಮ್ ಸಾನ್ವಿ ಮಧ್ಯೆ ಪ್ರೀತಿ ಹುಟ್ಟೋದು ಯಾವಾಗ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.